ಅಂಗನೆಲ ಭೂಮಿಗ ಪತಿಯನೇ ಪಿರಿದಳು ಅಂಗನೆಲ ಭೂಮಿಗ ಪತಿಯನೇ ಪಿರಿದಳು ಶೃಂಗಾರದೋನಿದೆ ಸಾಗೆನುಗ ರಂಗ ಏನೆನುಗಲಿದೆ ಸಾಗೆನುಗ ಇವರಿಗೆ ಬಹುತೇಕ ಎಳೆಯವರು ನೋಡಿದ್ರೆ ಏನೂ ಆಗುದಿಲ್ಲ. ನಮ್ಮಂತ ಮುದುಕಿಯ ಮೇಲೆ ಮನಸ್ಸಾಗುದು ಬಹುಶಃ. ಅದಲ್ಲದೆ ಇದು ನಮ್ಗೆ ಶ್ವಾಸ ಬಿಡ್ಲಿಕ್ಕೆ ಆಗುದಿಲ್ಲ. ನಿಮ್ಮದಂತೆ ದೀಗಿಡ್ದಿನ ತಾಗಿಡ್ದಿನ ಏನ್ ಭಾಗವತ್ರೆ ಜೋರು ಉಂಟಾ ನೋಡುವ ನೋಡುವ ಎಂತಾದ್ರೂ ರಾಮಚಂದ್ರಾಚಾರ್ಯ ನೀವು ನಂಗೆ ಸಿಕ್ಕಿ ತಡ ಆಯ್ತು. ಎಂತೆಂದ ಭಾಗವತ್ರಿಗೆಲ್ಲ ನೀರು ಕುಡಿಸಿದವಳು ನಾನು. ನೀವು ಒಂದು ಲೆಕ್ಕಕ್ಕೆ ನಂಗೆ. ಆದ್ರೆ ಏನ್ ಮಾಡುವ ಹೇಳಿ, ನಮ್ಗೆ ಕೂಡುದಿಲ್ಲ, ನಿಮ್ಗೆ ಉತ್ಸಾಹ. ಆದ್ರೂ ಮರ್ಯಾದೆ ಬಿಟ್ಟವಳಲ್ಲ. ನಾ ಬಿಡುದಲ್ಲ ಮಗ, ಅದೇ ಹೋಗುದೆ ಅಂತ ಮಾಡುವ. ಮರ್ಯಾದೆ ಈಗ ಅಲ್ಲೇ ಕೂತ್ಕೊಂಡು ಒಳ್ಳೆ ಊರಿನಾಗ ಮಾತಾಡ. ಶುರು ಮಾಡಿ ದೀಗದಿಂದ ದಿತ್ತೋಂತ ದಿಂದತ್ತ ದೀಗದಿಂದ ದಿತ್ತೋಂತ ದಿಂದತ್ತ ದಿತ್ತೋಂತ ದಿಂದತ್ತ ದಿಂದತ್ತ ಕೋಟು ತಿನ್ನತ್ತಾಂ
ಬಂದೆಯ ಮನೆಗೆ ಮಾನಿದೆ ನೋಡಿಯ ಬರೋ ಒಳ್ಳೆ ಅಯ್ಯೋ ಅದಲ್ಲ. ಮತ್ತೆ ಇನ್ನು 4 ವರ್ಷ ಗೊಬ್ಬರ ನೀರು ಹಾಕೋದು ಬೇಡ ಅಂತ ಹೇಳುವುದು. ಆಯ್ತಮ್ಮ. ಸಾಕು. ಅಮ್ಮ ಉಗಿಲ ಇಲ್ಲ ಅಮ್ಮ, ಉಗಿಲ ಇಲ್ಲ. ಬಂದಿದ್ದು ಪೂರ ಹೋಗಿದ್ರೆ ನುಂಗುದು ಯಾವಾಗಲ. ಹೌದಲ್ಲಮ್ಮ. ಹೋಗಿ ತಗೊಂಡು ಹೋಗ. ಅತ್ತೆ ಗಾಳಿ 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 ಹಾಕಬೇಡ ಮಗ. ಯಾಕತ್ತೆ? ಈಗ ಗಾಳಿ ಹೋಗ್ಲಿಕ್ಕೆ ಮೂಗು ಬಾಯಿ ಎರಡು ಸಾಕಾಗುದಿಲ್ಲ. ಹೌದಾ? ಎಲ್ಲೆಲ್ಲಿ ಜಾಗ ಉಂಟು ಅಲ್ಲೆಲ್ಲ ಗಾಳಿ ಹೋಗ್ತಾ ಉಂಟು ಮಗ. ಹೌದು. ಈ ಸಂದರ್ಭದಲ್ಲಿ ಎಲ್ಲಿ ಗಾಳಿ ಹೋಗ್ತದೋ ಅಲ್ಲಿ ಗಾಳಿ ಹಾಕುದಲ್ಲ. ಗಾಳಿ ಹಾಕುದಾದ್ರೆ ಹಿಂದ್ ಬದಿ ಗಾಳಿ ಹಾಕುದು. ಯಾಕೆ ಹೇಳು? ಯಾಕತ್ತೆ? ನೀನು ಕೋಳಿ ಅಂಕ ನೋಡಿದ್ಯಾ? ಇಲ್ಲ ಅತ್ತೆ. ಕೋಳಿ ಅಂಕ ನೋಡ್ಲಿಲ್ವಾ? ಕೋಳಿ ಅಂಕಕ್ಕೆ ಹೋಗಿ ನೋಡು. ಕೋಳಿ ಹಾರ್ತಾ 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 ಇರುವ ಆ ಸಂಬಂಧದಲ್ಲಿ ಅದನ್ನು ಹಿಡಿದ ಮೇಲೆ ಎಲ್ಲಿ ಗಾಳಿ ಹಾಕ್ತಾರೆ? ಎಲ್ಲಿ? ಹಿಂದಿನಿಂದ ಗಾಳಿ ಹಾಕ್ತಾರೆ. ಹೌದಾ? ಯಾಕೆ ಹೇಳು? ಯಾಕತ್ತೆ? ಅದು ಮುಂದೆ ಶ್ವಾಸ ಬಿಡ್ಲಿ ಅಂತ. ಅದನ್ನ ಬಿಟ್ಕೊಂಡು ನೀನು ಹೋಗುವಲ್ಲೇ ಹಾಕಿದ್ರೆ ಏನಾಗ್ತದೆ? ಗಾಳಿ ತುಂಬಿ ಹೊಡೆದು ಹೋಗ್ತದೆ. ಅತ್ತೆ ಸಿ 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 ಅತ್ತೆ ಅತ್ತೆ ಎಂದಾಯ್ತಾ? ಏನತ್ತೆ ಸೇರ್ ಜಾತ ಉಂಟು? ಗಟ್ಟಿ ಮಾಡಿ ಡಿಸಿಸ್ಕೋ. ಓ ನಂದಲ್ಲ ಅತ್ತೆ, ನಿಮ್ಗತ್ತೆ. ನನ್ನ ಸರಿಗೆ ಯಾರಿದ್ರೆ ನಿಂಗೆ ಅಂತಾನೆ. ಇಲ್ಲೆಲ್ಲ ಕೂತವ್ರು ನೋಡುದಿಲ್ವಾ ಅತ್ತೆ? ಯಾರು ನೋಡುದು? ಈಗಿನ ಹುಡುಗರ ಮಕ್ಕಳಿಗೆ ಇದೆಲ್ಲ ಬೇಡ. ನೋಡ್ಬೇಕು ಅಂತ ಆಸೆ ಉಂಟು. ನಮ್ಮ ವಯಸ್ಸಿನವರು ಅಲ್ಲಿ ಕೂತಿದ್ದಾರೆ ನೋಡು. ಅವ್ರು ಅಲ್ಲಿ ಕೂತಿದ್ದಾರೆ, ಕಣ್ಣು ಕಾಣುವುದಿಲ್ಲ. ಇಲ್ಲಿ ಅಂಥದ್ದು ಯಾರ್ತು ಅಂತ ಹೋಗುವಾಗ ಕೇಳ್ಕೊಂಡು ಹೋಗ್ಬೇಕು ಅವರು. ಮತ್ತೆ ಯಾರಿಗೆ ಮಗ? ಮತ್ತೆ ನಿಂಗೊಂದು ಕೆಲಸ ಹೇಳ್ತೇನೆ ನೋಡು. ಏನತ್ತೆ? ನಾವು ಎಷ್ಟಾದರೂ ಈಗ ನಾವು ಮುಟ್ಟದೆಲ್ಲ ಜಾರಿ ಹೋಗ್ತದೆ. ಹೌದತ್ತೆ. ವಯಸ್ಸಾದ ಕಾರಣ. ನೀವು ಆಗಲ್ಲ, ನೀವು ಭಯಂಕರ ಬೇಡಿಕೆಯಲ್ಲಿ ಇದ್ದವರು. ಆದ್ರಿಂದ ನೀವೆಲ್ಲ ಹೋದಲ್ಲ ಜಾರಿಸ್ಕೊಳ್ಬೇಡಿ. ಆಯ್ತಾಯ್ತಂತ ಮಾತು ಮುಗಿದ್ರೊಳಗೆ ಹೇಳಿಬಿಟ್ಟೆ. ರಗಳಿ ಇಲ್ಲ ಅಂತ ಸಾಯಿದಳು. ಹೋಗ್ಲಿ ಬಿಡು. ಮನೆಯಿಂದಲೇ ಬಂದ್ಯಾ? ಹೌದತ್ತೆ. ನೀನು ಕ್ಷೇಮವೇ? ನಾನು ಕ್ಷೇಮವಾಗಿದ್ದೇನೆ. ನೀನು ಕ್ಷೇಮ ಇಳಿದಿದ್ರೆ ಇವತ್ತು ಬರ್ತಿದ್ದೀಯೇ? ಅದು ಹೌದೇ ಅತ್ತೆ. ಆಚಾರ್ಯರಾಗ ನೀನು ರಜೆ ಮಾಡ್ತಿದ್ದಿದೆ. ಆದ್ರೂ ಬಂದಿದ್ದೀ ಅಂತ ಆದ್ರೂ ಕ್ಷೇಮವೇ ಅಂತ ಯಾಕೆ ಕೇಳದೆ? ಯಾಕತ್ತೆ? ಇದು ಮಾತನಾಡುವ ರೂಢಿ. ಹೌದತ್ತೆ. ಬಯಲಲ್ಲಿ ಒಬ್ಬ ಗೊಬ್ಬರ ಹೊರ್ತಾ ಇರ್ತಾನೆ. ಕಂಠದ ಮೇಲೆ ಮತ್ತೊಬ್ಬ ನಡ್ಕೊಂಡು ಹೋಗ್ತಾ ಇರ್ತಾನೆ. ನಡ್ಕೊಂಡು ಹೋಗುವವ ಗೊಬ್ಬರ ಹೊರುವವನ ಹತ್ರ ಕೇಳುದು, ಎಂತದ ಗೊಬ್ಬರ ಹೊರ್ತೀಯಣ? ಗೊಬ್ಬರ ಹೊರುದನ ಕೇಳ್ತಾನೆ. ಗೊಬ್ಬರ ಹೊರುದನ ಅಂತ ಕೇಳಿದ್ರೆ ಆಯ್ತು ಅಂತ ಅವ ಅಡಿಗೆ ಕೊಟ್ಟು ಹೋಗುದ? ಹಾಗಾದ್ರೆ ಅವ ಕೇಳ್ತಾನೆ ಯಾಕೆ? ಮಾತನಾಡುವುದಕ್ಕೊಂದು ರೂಢಿ. ಮಾಧ್ಯಮ ಅಷ್ಟೇ, ಬೇರೆ ಏನಿಲ್ಲ. ನೀನು ಕ್ಷೇಮ? ಮನೆಯಿಂದಲೇ ಬಂದ್ಯಾ? ಮನೆಯಿಂದಲೇ ಬಂದಿದ್ದೇನೆ. ಸುಳ್ಳಲ್ಲ. ನಿನ್ನ ಅಮ್ಮ ಕುಲಗತ್ತಿ ಆಗಿದ್ದಾಳೆ ಮಗ? ಅತ್ತೆ ಕುಲವತಿ. ಯಾವುದೋ ಒಂದು ವತಿ. ಹೇಗಿದ್ದಾಳೆ? ಅವಳು ಚೆನ್ನಾಗಿದ್ದಾಳೆ. ಹೌದಾ? ನಿಮಗಿಂತಲೂ ಗಟ್ಟಿ ಮುಟ್ಟಾಗಿದ್ದಾಳೆ ಅತ್ತೆ. ಈಗ ಯಾರು? ನನ್ನಮ್ಮ. ಹೌದಾ? ಅವಳು ಪ್ರಾಯದ ಕಾಲದಲ್ಲಿ ಕೆಲಸ ಮಾಡಿದವಳ ಅಲ್ಲ ಮಗ. ಹಾಗಾಗಿ ಅವಳು ಗಟ್ಟು ಮುಟ್ಟಿದ್ದಾಳೆ. ಮತ್ತೆ ಅವಳು ತೊಳಿ ಒಳ್ಳೆ ತೊಳಿ. ನೋಡು, ಗೋವುಗಳ ತೊಳಿ, ನಾಯಿ ತೊಳಿ, ಮನುಷ್ಯರ ತೊಳಿ ಅಂತ ಇರ್ತದೆ. ಒಳ್ಳೆ ತೊಳಿ ಆದ್ರೆ ಸಾಯುವವರೆಗೂ ಗಟ್ಟು ಮುಟ್ಟೆ ಇರ್ತಾರೆ ಮಗ. ಅಮ್ಮ ನಮ್ಮದು ಯಾವ ತೊಳಿ ಅಮ್ಮ? 3 ಕಾಸಿನವನೇ. ನಮ್ ತಳಿ ಯಾವ್ದು ಅಂತ ಕೇಳ್ಬೇಕಮ್ಮ. ಓಲ್ ನೋಡ, ಕಿಟಕಿ ಹತ್ತಿರ ಒಂದು ತಳಿ ಇಲ್ವಾ? ಅದು ನೀನು ಅಪಾಯ ಮಾಡಿಸಿ ಹಾಕಿದ್ದಳು. ಹೌದಪ್ಪ. ಬರುವಾಗ ಕನ್ನಡಿ ನೋಡಿದ್ಯಾ? ಕನ್ನಡಿಯಲ್ಲಿ ಮುಖ ನೋಡಿದ್ರೆ ನೀ ತಳಿ ಯಾವುದು ಅಂತ ಗೊತ್ತಾಗ್ತದೆ. ಹೌದಮ್ಮ. ಇದು ಸ್ವದೇಶಿ ತಳಿ ಅಲ್ಲ, ವಿದೇಶಿ ತಳಿ. ಹೌದಮ್ಮ. ಹೌದಮ್ಮ.
ಹೆಂಗಸರು ಮಾತಾಡುವಾಗ ನಿನ್ಗೇನು ಕೆಲಸ? ಜೋರ್ ಮಾಡುದು ಯಾರಿಗಮ್ಮ ನೀವು? ನಿನ್ಗೆ ಹಾ? ನಿನ್ಗೆ ಈ ಮನೆ ಯಜಮಾನ ನಾನು. ಬೀಗದ ಕೈ ನನ್ನ ಹತ್ರ ಉಂಟು. ನೀನು ಯಜಮಾನಿಗೆ ಕಾಲಿಗೆ ಅಂತ ಹೋಗ್ಬಿಡು. ಮಗ ಅತ್ತೆ, ಇದು ಅಮ್ಮ ಕ್ಷೇಮ, ಅಮ್ಮ ಕ್ಷೇಮವಾಗಿದ್ದ, ನೀನು ಕ್ಷೇಮ. ನಾನು ಕ್ಷೇಮವಾಗಿದ್ದೇನೆ. ನಿನ್ನ ಅಪ್ಪ ಹೇಗಿದ್ದಾನೆ ಮಗ? ಅಯ್ಯೋ ಅತ್ತೆ, ಅದು ಏನದು ಅಷ್ಟೊಂದು ನಾಚಿಕೊಳ್ಳುವುದು? ಈಗಲೂ ಎಲ್ಲಾದ್ರೂ ನನ್ನ ನೆನಪು ಮಾಡ್ತಾನೆ? ಅಯ್ಯೋ, ಪ್ರತಿ ದಿನ ಬೆಳಿಗ್ಗೆ ಅಂತಿಲ್ಲ, ಮಧ್ಯಾಹ್ನ ಅಂತಿಲ್ಲ, ಸಂಜೆ ಅಂತಿಲ್ಲ, ರಾತ್ರಿ ಅಂತಿಲ್ಲ, ನಿನ್ ಬಗ್ಗೆನೇ ಕೇಳುದತ್ತೆ. ಹೌದನೆ? ಹೌದತ್ತೆ. ಒಂದು ಕಾಲದಲ್ಲಿ ನಾನು ಅವನು ಇದ್ದದ್ದೇ ಮಗ. ಹಾ. ಅವನು ನಾನು ಮೊದ್ಲು ಒಂದು ಕಾಲದಲ್ಲಿ ಹಾಗೆ ಇದ್ದಿತ್ತು. ಹೌದತ್ತೆ. ಅವನು ನಮ್ಮನೆ ಬಂದ್ರೆ 15 ದಿವಸ ಆದ್ರೂ ಮನೆ ಬದಿ ಹೋಗುದೇ ಇಲ್ಲ. ಹೌದತ್ತೆ. ಅವನು ಬರ್ತಿದ್ರೆ ನಾನೇ ಹೋಗಿ ಬರ್ತಿದ್ದೆ. ಹಾ 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 ಹಾ. ನಮ್ಮನೆ ಬಂದ್ರೆ ನಾನು ಸೀರೆ ಹಿಡ್ಕೊಂಡೆ ತಿರುಗುದು. ಅವ ಹೌದಾ? ಎಲ್ಲಿ ಹೋಗ್ಲಿ, ಈ ಪಡಶಾಲೆಗೆ ಹೋಗ್ಲಿ, ಕೋಣೆಗೆ ಹೋಗ್ಲಿ, ಇದು ಬಚ್ಚಲ ಮನೆಗೆ ಬಾಗ್ಲವರೆಗೂ ಬರ್ತಿದ್ದೆ. ಹೌದಾ? ನಾ ಕೊನೆಗೆ ಎಳದ್ದು ಬಾಗ್ಲು ಸಿ 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 ಸಿ. ಎಂತ ಅದೇನು ಎಳದ್ದು ಭಾಗ ಹಾಕೊಳ್ತಿದ್ದೆ. ಅವನನ್ನು ದೂಡಿ ಬಾಗ್ಲು ಎಳ್ದು ಹಾಕೊಳ್ತಿದ್ದೆ. ಓ, ಹಾಗೆ. ಅವನು ಕ್ಷೇಮ. ಅವನು ಕ್ಷೇಮ. ಹೋಗ್ಲಿ ಬಿಡು ಮಗ. ಹಾ. ಅಂಗಳದಲ್ಲೇ ನಿಂತ್ಕೊಂಡಿಯಲ್ಲ, ಹೌದು. ಒಳಗಡೆ ಹೋಗುವ. ಅತ್ತೆ, ಚಂದ್ರ, ಚಂದ್ರ. ಚಂದ್ರವೋಲ್ ನೋಡು, ನಿನ್ನೆ ಗ್ರಹಣ ಇವತ್ತಡ್ಡಿಲ್ಲ ಅವನಿಗೆ. ಓ, ಅದು ಅಲ್ಲ ಅತ್ತೆ, ಬೇಗ ಮೂಡಿದ ಅವ. ಅದಲ್ಲ ಅತ್ತೆ, ಹಾ. ತಂಗಿ ಚಂದ್ರಾವಳಿ. ಚಂದ್ರಾವಳಿ. ಹಾ. ಅವಳ ಕತೆ ಏನ್ ಕಳಿಸಿ ಮಗ? ಏನಾಯ್ತತ್ತೆ? ಏನು ಆಗ್ಲಿಲ್ಲ. ಹಾ. ಹಗಲಲ್ಲಿ ರಾತ್ರಿಯಲ್ಲಿ ಮಲಗಿದಾಗ ಕನವರಿಸುವುದೆಲ್ಲವರಿಗೂ ಉಂಟು. ಹಾ. ಆದ್ರೆ ಇವಳು ಆಗಲ್ಲ. ಹಾ. ಹಗಲಲ್ಲೇ ನಿನ್ನ ಕನವರಿಕೆಯಲ್ಲೇ ಇದ್ದಾಳೆ. ಇಲ್ಲಿದ್ರೆ ಇನ್ನೂ ಒಳ್ಳೆ ರೀತಿಯಲ್ಲಿ ಇರ್ತಿದ್ದೇನೆ. ತ್ರೇತಾಯುಗದಲ್ಲಿ ರಾಮನ ತಮ್ಮ ಯಾರಾದರೂ ಹನುಮಂತನ ಭಕ್ತರು ಇದ್ದರೆ ನೀನು ಕಲ್ಲಲ್ಲಿ ಹೊರಗೆ ಸಾಯಿಸ್ತಾರೆ. ಎಲ್ಲಿಯ ರಾಮ, ಎಲ್ಲಿಯ ಉಸ್ಮಾನ್? ಗೌಸನ್ ತಮ್ಮ ಉಸ್ಮಾನ್ ಅಂತ ಹೇಳಬೇಕಾದ್ರೆ ಅದನ್ನ ಬಿಟ್ಕೊಂಡು ಎಂತದ? ರಾಮನ ತಮ್ಮ ಲಕ್ಷ್ಮಣ. ಅದೇ ಅಮ್ಮ. ಹಾ, ಲಕ್ಷ್ಮಣ ಎನ್ನುವ ರೇಖೆ ಹಾಕಿದ್ನಲ್ಲಮ್ಮ. ಮೊದಲು ರೇಖೆ ಹಾಕಿದ್ದ. ಇದು ನಿನ್ನದು? ನಂದು ಚಂದಗೋಪನ್ ರೇಖೆ. ಲಕ್ಷ್ಮಣ ರೇಖೆಯಲ್ಲಿ ನೊಣನುಷಿ ಕಾಯಿ ಸಾಯ್ದಿದ್ದ ಕಾಲ ನಿನ್ನಂತ ಬಜ್ಜುವನ ಅದ? ಏನು ಸ್ವಲ್ಪ ಅಲ್ಲೆಲ್ಲ ಹೋಗಿ ಕಾಲು ಮುಡ್ಕೊಂಡು ಬಂದಿದ್ದ. ಕೊಯ್ ಒಂದು ಮೂಲ ಎಂತದತ್ತೆ? ಏನು? ಯಾವಾಗ ನೋಡಿದ್ರು ಚಂದ್ರ ಚಂದ್ರ ಚಂದ್ರ. ಮನೇಲಿ ಎಷ್ಟು ಕೆಲಸ ಇಲ್ಲ ಹೇಳಿ? ಹಾ. ಪಾತ್ರೆ ತಿಕ್ಕಬೇಕು, ಹಾ. ಬಟ್ಟೆ ಒಗಿಬೇಕು, ಹಾ. ಅಡಿಗೆ ಮಾಡ್ಬೇಕು. ಹಾ. ಅದ್ರ ಮಧ್ಯದಲ್ಲಿ ಚಂದ್ರ 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 ಅಂತ ಹೇಳಿದ್ರೆ ಈಗ ನೀನು ಪಾತ್ರ ತಿಕ್ಕದೆ ಅಡುಗೆ ಮಾಡದೆ ಬಿಟ್ರೆ ನಾಯಿ ಬೆನ್ ತಿಕ್ಕದ್ಯಾ? ಅದು ಬೇರೆ ತಿಕ್ಬೇಕಿತ್ತತ್ತೆ? ಅಲ್ಲ, ಅದು ಮಾಡ್ಲಿಲ್ಲ ಅಲ್ವಾ? ಇಲ್ಲ, ಇಲ್ಲ, ಇಲ್ಲ. ಹಾಗೆ ಅದೆಲ್ಲ ಮನೆ ಕೆಲಸ ಇರುವುದೇ. ಹಾ. ಯಾರು ಬಂದಿದ್ದಾರೆ ನೋಡ್ದೆ ಮಗ? ಯಾರು? ಓ, ಈ ಮನೆಯಲ್ಲಿ ನೋಡು ಮಗ. ಮಾಡಿದೀಗ ಹಾ ಯಾರತ್ತೆ ಅದು? ಯಾರದು? ಇವ್ರು ನಿನ್ನ ಅಪ್ಪಯ್ಯ. ನಿನ್ನ ಅಪ್ಪಯ್ಯ ಮತ್ತೆ ಇವ್ರು ಒಟ್ಟಿಗೆ ಚಿಂಗಾಟ ಮಾಡಿದವರು. ಬನ್ನಿ ಅತ್ತೆ. ಬನ್ನಿ ಅತ್ತೆ. ಅವ ಸಾಯ್ತ ಅವ. ಹೌದಾನೆ? ಏನಾಯ್ತತ್ತೆ? ನಿಮಗೆ ಏನಾಗಿದೆ? ಹಾ? ನಿಮಗೆ ಏನು ಒಪ್ಪಿಕೊಳ್ಳುವ ಚಳವಳಿ ಉಂಟೆ? ಹಾಗಲ್ಲ ಅತ್ತೆ. ಮತ್ತೆಂತದ್ದು? ಆನಂದ ಲಹರಿಯಲ್ಲಿ ತೇಲಾಡಿದ್ದು. ನಿಮಗೆ ಆನಂದ ಲಾರಿ ಬಂತೆ? ಹೌದು.
ಅವನ್ ಲಾರಿ ಇನ್ನೊಂದ್ಸಲ ಬರುದು ಬೇಡ ಮಗ. ಅದ್ರೊಟ್ಟಿಯಲ್ಲಿ ನಾ ಬಿ ಸಾಯ್ತಿದ್ದೆ ಈಗ. ಹೌದಾನೆ? ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಹೌದಾ? ಅವ ಓಡ್ ಬಂದು ಗುಡುಮ್ಮ ಮೈ ಮೇಲೆ ಬಿದ್ದ. ಅವನ ಅಪ್ಪ ಇನ್ನೂ ಈ ರೀತಿ ಮೈ ಮೇಲೆ ಬಿದ್ದವರಲ್ಲ. ಮಾತಾಡಿ ಮಾತಾಡಿ. ಅಕ್ಕ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ಏನ್ ಹೇಳುದಿವ? ಹೇಳ. ಜನ ಮಾಡಬಾರ್ದು. ಇವ್ರು ಅರ್ಥ ಏನತ್ತೆ? ಯಾವಾಗಲೂ ಅರ್ಥಕ್ಕೆ ಅನರ್ಥ ಮಾಡಿಕೊಳ್ಳಬಾರದು. ಯಥಾರ್ಥ ಏನು ಅಂತ ಕೇಳು. ಏನತ್ತೆ? ನಾನು ಮದುವೆ ಆಗಿ ಅದೆಷ್ಟೋ ಸಮಯ ಆದ್ರೂ ನನಗೆ ಮಕ್ಕಳಿರ್ಲಿಲ್ಲ. ಮಕ್ಕಳಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಒಂದ್ ದಿವಸ ಜಯರಾಮ್ ಭಟ್ರು ನಮ್ಮ ಮನೆಗೆ ಬಂದು ನನ್ನ ಜಾತಕವನ್ನ ಬಿಡಿಸಿ, ನಿನಗೆ ಇಂತಿಂತ ದೋಷ ಉಂಟು, ಇದನ್ನೆಲ್ಲ ಪರಿಹಾರ ಮಾಡಿಕೊಂಡದ್ದೇ ಹೌದು ಅಂತ ಆದ್ರೆ ಒಂದೇ ವರ್ಷದಲ್ಲಿ ನಿನಗೆ ಮಕ್ಕಳಾಗ್ತಾವೆ, ಆಗದಿದ್ರೆ ಏನು ಅಂತ ನೋಡುವ ಅಂತ ಹೇಳಿದ್ರು. ಅವ್ರು ಹೇಳಿದ ಹಾಗೆ ಅದಕ್ಕೆಲ್ಲ ಪರಿಮಾರ್ಜನೆಗಳನ್ನು ಮಾಡಿಕೊಂಡು ಒಂದೇ ವರ್ಷದಲ್ಲಿ ಇವ ಹುಟ್ಟಿದ. ಆ ದಿವಸ ಭಟ್ರು ನಮ್ಮನೆ ಬಾರದಿದ್ರೆ ಇವ ಹುಡ್ತಿದ್ನ. ಹಾಗೆ ಮತ್ತೆ ಹೇಗೆ? ಹೌದಲ್ಲ? ಮತ್ತೆ ಏನಂದೆ ನೀನು? ಬ್ರಾಹ್ಮಣರಿಗೆ ನಾವು ಏನು ಕೊಟ್ಟೆ ಅಂತ ಕೇಳಿದ್ವಿ. ಬ್ರಾಹ್ಮಣರಿಗೆ ನಾವು ಏನು ಕೊಡ್ತೇವೆ ಮಗ? ನಿಜವಾಗಿ ಆದ್ರೂ ಕೆಲವರೆಲ್ಲ ಹೇಳುದುಂಟು, ಆ ಬ್ರಾಹ್ಮಣರನ್ನು ಕರೆಸಿ ಆ ರೀತಿ ಕಾರ್ಯಕ್ರಮ ಮಾಡಿದ್ದೇವೆ, ಈ ರೀತಿ ಕಾರ್ಯಕ್ರಮ ಮಾಡಿದ್ದೇವೆ, ಅವ್ರು ಹೋಗುವಾಗ ನಾವು ಕೈ ತುಂಬ ಹಣ ಕೊಟ್ಟಿದ್ದೇವೆ ಅಂತ. ಅಲ್ಲ ಮಗ, ಬ್ರಾಹ್ಮಣರು ಯಾವ ಕಾರ್ಯ ಮಾಡಿದ್ರು ಅವ್ರು ಹೋಗುವಾಗ ನಾವು ಅವರ ಕೈ ಮೇಲೆ ಹಣ ಇಡುವುದಲ್ಲ, ನಾವು ಮಾಡಿದ ಪಾಪವನ್ನಿಡುವುದು. ಅದನ್ನು ಕೊಂಡೋಗಿ ಅವರು ಪರಿಮಾರ್ಜನೆಗಳನ್ನು ಮಾಡ್ಕೊಳ್ಳದೆ ಹೋದರೆ ಅವರ ಕುಟುಂಬಕ್ಕೆ ನಷ್ಟ ಎಷ್ಟು ಕಷ್ಟ ಎಷ್ಟು ಅಂತ ಬ್ರಾಹ್ಮಣರಲ್ಲಿ ಕೇಳು. ಹೌದನ? ಮತ್ತಲ್ಲದೆ ಹೋದ್ರೆ ಅಂತದ್ದು ಬೇರೆನೇ ಮಾತಾಡಿದ ಜಾಗ್ರತೆ. ಅತ್ತೆ, ಇಷ್ಟು ವರ್ಷ ಆದ್ರೂ ನನ್ನ ಮಕ್ಕಳಾಗ್ಲಿಲ್ವಲ್ಲ ಅಂತ ಸಾಹೇಬ್ ನಿಂಗೆ ಅಡಿಲಿಕ್ಕೆ ಬರುದಿಲ್ಲ. ಹಾಗಲ್ಲ ಅತ್ತೆ, ಆ ಜಯರಾಮ್ ಭಟ್ರನ್ ಮತ್ತೊಮ್ಮೆ ಕರ್ತಿ ಪ್ರಯೋಜನ ಇಲ್ಲ ಮಗ. ಯಾಕೆ? ಅವ್ರಿಗೆ ಈಗ ಕಣ್ಣು ಕಾಣುವುದಿಲ್ಲ, ಜಾತಕ ನೋಡುದು ಯಾರು ಮಗ ಅವರು. ಹೌದಾ? ಅವರು ಬೇಡ, ಅವ್ರಿಗೊಬ್ಬ ಮಗ ಇದ್ದ, ಅವ ಸ್ವಲ್ಪ ನೋಡ್ತಾನೆ. ಮಗನಾದ್ರೂ ಆದಿತ್ತು. ಮಗನಾದ್ರೂ ಆದಿತ್ತು. ನಿನಗೆ ಮಗ ಆದ್ರೂ ಒಡ್ಡಿಲ್ಲ, ಮೊಮ್ಮಗ ಆದ್ರೂ ಒಡ್ಡಿಲ್ಲ. ನೀನು ಅಕ್ಕ ತಂಗಿ ಬಾ, ಹೇಗಾದ್ರೂ ಬಂದ ಬಿಡಿದೀಯಾ? ಒಂದು 4 ತಿಂಗಳು ಉಳಿದು ಹೋಗೆ. ಇಲ್ವೇ? ಹೋಗ್ಲೇಬೇಕು. 2 ತಿಂಗಳು ಹೋಗ್ಲೇಬೇಕು. 2 ಬೇಕು. ಸಂಜೆಗೆ ಮನೆಗೆ ತೆರಳಲೇಬೇಕಮ್ಮ. ತಿರುಗಿ ಇಲ್ಲಿ ಹೇಳೋದು ಬೇಡ, ಸುಮ್ಮನಿರಿ. ಒಬ್ರೊಬ್ರು ಭಕ್ತರಿಗೆ ಇನ್ನು ಎಷ್ಟು ವರ್ಷ ಉಳಿಕೋ ನಾನೇ ಅಂತೆಲ್ಲ ಕಾಣುತ್ತೆ ಅಲ್ಲ. ಅವ್ರು ಎಲ್ಲಿ ಇದ್ದಿ, ಏನು, ನಾ ಯಾಕೆ ಬಂದಿದ್ದಿ? ಕಡೆಗೆ ನಾನು ಬೇರೆ ಏನಾರು ಹೇಳೋದಂತ ಅನ್ಸ್ಕೊಂಡ್ಬಿಡಿ ಮಗ. ಅತ್ತೆ ಎಂತ ಮಗ? ನಾನು ಹೋಗ್ಲೇಬೇಕತ್ತೆ ಈಗ. ಏನಂತ ಹೇಳು? ಈಗ್ಲೇ ಹೋಗ್ಬೇಕಂತೆ. ಈಗಲೇ ಹೋಗುವಳು ಬಂದದ್ದು ಯಾಕೆ ನೀನು? ಅಯ್ಯೋ, ಚಂದ್ರಾವಳಿ ನೋಡ್ಬೇಕಂತ. ನೀ ತಲೆ ಮೇಲೆ ಹೈಕೊಂಡೇ ತಿರುಗುದಾದ್ರೆ ಇಡೀ ಸಭೆ ತಿರುಗುದು ಯಾಕೆ ನೀನು? ಎಲ್ಲರೂ ಒಂದ್ ಬದಿಲಿ ಕೂಕೊಂಡ್ರತ್ತಿಲ್ಲ. ಯಾರಿಗಂತ ಹೇಳುದು ನೀವೀಗ? ಯಾರಿಗೆ ಹೇಳಿದಿ? ನಾನು ನನ್ಗೆ ಹೇಳುದ? ಯಾರು ಬೇಕಾದ್ರೆ ಹಾಕ್ಸ್ಕೊಳ್ಳಿ ನಮ್ಗೆ. ಹೌದಾ ಮಗ? ಈಗ ಬಂದಿದ್ದೀನಿ. ಈಗಲೇ ಹೋಗ್ಬೇಕು ಅಂತ ಹೇಳಿದ್ಯಾ? ಏನು ಮನೆ ಬದಿಯಲ್ಲಿ ಕೆಸುವಿನ ತಾಳಿಗೆ ಕರುವನ್ನು ಕಟ್ಟಿ ಬಂದಿದ್ಯಾ? ಅದೀಗ ಓಡಿದ್ರೆ ಹರ್ಕೊಂಡು ಹೋಗ್ತದ? ಮತ್ತೆಂತದೆ ಹೋಗ್ಬೇಕು? ನನ್ನವರಲ್ಲಿ ಹೇಳಿ ಉಳ್ಕೋ. 4 ದಿವಸ 8 ದಿವಸ ಅಲ್ವಾ? ಉಳ್ಕೊ. ಇಲ್ಲತ್ತೆ, ನನ್ನವರಲ್ಲಿ ಹೇಳದೆ ಬಂದಿದ್ದೇನೆ. ನನ್ನವರಲ್ಲಿ ಹೇಳದೆ ಬಂದಿದ್ದೇನೆ. ನನ್ನವರಂದ್ರೆ ಯಾರು? ಗಂಡನಲ್ಲಿ ಹೇಳದೆ ಬಂದಿದ್ದೇನೆ. ಹೇಳದೆ ಬಂದ್ಗಳು ಏನಾಯ್ತು? ಅಯ್ಯೋ, ಅವ್ರು ಸಿಟ್ಟು ಮಾಡ್ಕೊಳ್ತಾರೆ. ನನ್ನ ಮನೆಗೆ ಹೊರಗೆ ಹಾಕಬಹುದು. ನಿನ್ನ ಗಂಡನಲ್ಲಿ ನೀನು ಹೇಳಿ ಬರ್ಲಿಲ್ಲ. ಹೌದತ್ತೆ. ಎಲ್ಲಿಯಾದ್ರೂ ಈ ವಿಚಾರವನ್ನು ತಿಳಿದಂತ ಅವರಿಗೆ ಕೋಪ ಬಂದು ನಿನಗೆ ಬೈತಾರೆ, ಹೊಡಿತಾರೆ. ತಡಿ, ನಾ ಹೇಳ್ಕಂತೆ, ನೀ ಹೇಳಬೇಡ. ಬಡಿತಾರೆ. ಆಮೇಲೆ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಬಹುದು, ಬಿಡಬಹುದು. ಅಲ್ಲ, ಪ್ರಪಂಚದಲ್ಲಿ ಇವಳು ಒಬ್ಬಳೆ ಮದುವೆ ನಾವ್ ಯಾರನ್ನ ಇಟ್ಕೊಂಡದ್ದ? ಅಲ್ಲ, ಯಾರನ್ನ ಇಟ್ಕೊಂಡಿದ್ದೇವಾ? ಅಲ್ಲ, ಹೌದಾ ಅಲ್ವಾ? ನಾನು ಇಟ್ಕೊಂಡ, ನೀನೇನು ಮತ್ತೆ ಹೌದಾ ಕೇಳ್ತಿಯಲ್ಲ ನೀನು? ಇಲ್ಲ ಇಲ್ಲ ಅಂತಾದ ಮೇಲೆ ಇವಳು ಒಬ್ಬಳೆ ಪ್ರಪಂಚದಲ್ಲಿ ಮದುವೆ ಆದವಳಲ್ಲ. ಮತ್ತೆ ನಾವು ಮದುವೆ ಆದವರೇ. ನಾನು ಒಂದೊಂದ್ಸಲ ನಮ್ಮ ಗಂಡನ ಹತ್ರ ಹೇಳದೆ ತಿರುಗಾಟಕ್ಕೆ ಹೊರಟ್ರೆ 15 ದಿವಸ ಆದ್ರೂ ಆಯ್ತು, ತಿಂಗಳಾದ್ರೂ ಆಯ್ತು.
ಒಂದ್ಸಲ 3 ತಿಂಗಳು ಘಟ್ಟಕ್ಕೆ ಹೋಗಿ 3 ತಿಂಗಳು ಆದ್ಮೇಲೆ ಊರಿಗೆ ಬಂದವಳು ನಾನು. 3 ತಿಂಗಳ ಕೊಯ್ಗೊಂಡ ಮೇಲೆ ಹೊರಗೆ ಬಿಡುವೆ. ಕೋಣನಿಗೆ ಬರೆ ಹಾಕುವುದು ಸರಿಯೇ ಅಂತ ಕೇಳ್ತೇನೆ ನಾನು. ಸರಿ ಮಗ, ಸರಿ. ಯಾಕೆ ಎಮ್ಮೆಗೆ ಜ್ವರ ಬಂದಾಗ ಕೋಣನಿಗೆ ಬರೆ ಹಾಕ್ಬೇಕು. ಯಾಕೆ? ಯಾಕೆ? ಜ್ವರ ಬಂದ ಎಮ್ಮೆ ಬಳಿ ಕೋಣ ಹೋಗಬಾರ್ದಲ್ವೇ? ಒಂದ್ಸಲ ಬರೆ ಹಾಕಿದ್ರೆ 15 ದಿವಸಕ್ಕೆ ಕೋಣ ಹೇಳುವುದೇ ಇಲ್ಲ, ಮತ್ತೆ ಹೋಗುದು ಎಲ್ಲಿಂದ. ಸರಿ ಮಗ, ಸರಿ. ಹಾಗಲ್ಲ ಅತ್ತೆ, ತಪ್ಪು ಮಾಡಿದ ಒಬ್ರು ಕ್ಷಮೆ ಕೇಳುದು ಇನ್ನೊಬ್ರು ಆಗಿರುವ ಹಾಗೆ ಅದರ ಬದಿತಾರ್ಥ. ಈ ಮುಚ್ಚಿತಾರ್ಥ ಎಲ್ಲ ಉಂಟಲ್ಲ ಇದಕ್ಕೆ. ತಪ್ಪು ಮಾಡಿದ ಇನ್ನೊಬ್ರು ನಾವು ಕ್ಷಮೆ ಯಾಚಿಸ್ತಾ ಇದ್ದೇವೆ. ಅಂದ್ರೆ ಉದಾಹರಣೆ ಹೇಗೆ? ಹೌದು, ಉದಾಹರಣೆ ನನ್ನ ಲೆಕ್ಕದಲ್ಲಿ ಹೋಗುದು ಮಗ. ತಪ್ಪು ಮಾಡಿದ್ ನಾವ ಅಲ್ವಾ? ನಮ್ಮ ಮಟ್ಟಿಗೆ ನಾವಿದ್ದೇವೆ. ಅವ ನೋಡ ನೋಡಿ ತಪ್ಪು ಮಾಡಿದವ್ರು ನೋಡಿ. ಒಳ್ಳೆ ಹೆಣ ಮುನಿಕೊಂಡಾಗ ಹೌದಾ? 4 ಜನ ಒಟ್ಟು ಮಾಡೋದೇ ಆಯ್ತು. ಸಾಯ್ಲಿಕ್ಕೆ ಏನ್ ಮಾಡ್ತಾ ಇದೀಯಾ? ಮಲ್ಕೊಂಡಿದ್ದೆಮ್ಮ. ಹಾ, ಇದು ಒಳ್ಳೆ ರೀತಿ ಪಟ್ಟಣ ಎಲ್ಲ ಸುಟ್ಟರು ಹನುಮಂತ ಹೊರಗೆ ಹಾಗೆ ಆಯ್ತಲ್ಲ? ಆಯ್ತಮ್ಮ. ನೀವು ಮಲ್ಕೊಳ್ಳೋದಕ್ಕೆ ನಿದ್ರೆ ಬಂತಮ್ಮ. ನಿದ್ದೆ ಬಂತು ಮಲ್ಕೊಂಡು. ನಿಂತಿರ ಬಗ್ಗೆ ಇಲ್ಲ ಮಲ್ಕೊಂಡು ನೀನು ಜಾಗ ಇಲ್ಲ, ಎಲ್ಲೋಗಿ ಮಲ್ಕೊಂಡು ಇಲ್ಲಿ ಯಾಕೆ ಮಲ್ಕೊಂಡೆ? ಇಲ್ಲೇ ಇರುದಲ್ಲಮ್ಮ ನಾನು. ಅಂದ್ರೆ ನಾವು ಸಂಭಾಷಣೆ ಮಾಡ್ತಾ ಇರುವಾಗ ಮತ್ತೆ ಬರುವಾಗ ಒಂದ ನೀವು ಮಾತಾಡ್ತೀವಿ, ಹಿಂದೆ ನಾ ಮಾತಾಡ್ತೀನಿ. ಆಯ್ತು. ಯಾವ್ದಾದ್ರು ಒಂದು ಹೇಳು. ನಾ ಮಾತಾಡುವಾಗ ನೀವು ಮಧ್ಯೆ ಭಯ. ಆಯ್ತು. ನಾವು ಮಾತಾಡುವಾಗ ಎಲ್ಲಿಯಾದ್ರೂ ಬಂದ್ರೆ ನಾ ಬೈತೇನೆ ಎನ್ನುವ ಕಾರಣದಿಂದ ನಿನ್ನ ಹತ್ತಿರ ನೀವು ಮಲ್ಕೊಳ್ಳೋದು. ಹೌದಮ್ಮ. ಇಲ್ಲಿ ನೋಡು, ಈ ಬದಿಯಲ್ಲಿ ಯಾರಿದ್ದಾರೆ ಹೇಳು? ಅತ್ತಿಗೆ ಅಮ್ಮ. ಅಲ್ವಾ? ಅತ್ತಿಗೆ ಅಮ್ಮನ ಅತ್ತಿಗೆ ಅತ್ತಿಗೆ. ಅವಳು ಬಂದವಳು ಹೋಗ್ತೇನೆ ಅಂದ್ಲು. ಹೌದು. ನಿನ್ನೆಲ್ಲ ನಾನೇನು ಹೇಳಿದೆ? ಯಾಕೆ ಕೇಳು? ಏನೀಗ ಕೇಳಿದ್ಯಾ? ಕೇಳಿದೆ. ಅವಳೇನಂದು?